ಹಾಯ್ ಎಲ್ಲರಿಗೂ ನಮಸ್ತೆ. ನಾನು ನಿಮ್ಮ ಆಶಾ ಚಂದ್ರಭಟ್. ಆಶಾ ಸ್ನಾಳ ಪಾಕಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾನೊಂದು ಕೊಂಕಣಿ ಸ್ಟೈಲ್ನಲ್ಲಿ ಒಂದು ತೊಂಡೆಕಾಯಿ ಪಲ್ಯವನ್ನು ಹೇಗೆ ಮಾಡೋದು ಅಂತ ಹೇಳೋದನ್ನು ತೋರಿಸ್ಕೊಡ್ತಾ ಇದ್ದೇನೆ. ತಳಸಣಿ ಅಂತೇಳಿ ಹೇಳ್ತಾರೆ ಅದಕ್ಕೆ ಅವರು. ತುಂಬ ಸುಲಭ ಮಾಡಲಿಕ್ಕೆ, ಕಡಿಮೆ ಸಮಯ ಸಾಕು, ಹಾಗೆ ಕಡಿಮೆ ಸಾಮಗ್ರಿ ಕೂಡ ಸಾಕು. ಅದನ್ನು ಮಾಡಲಿಕ್ಕೆ ಇವತ್ತು ಒಂದು ಸ್ವಲ್ಪ ತೊಂಡೆಕಾಯಿಯನ್ನು ಚಪ್ಪರದಿಂದ ಕೊಯ್ತಾ ಇದ್ದೇನೆ. ಅದಕ್ಕೆ ಸ್ವಲ್ಪ ಎಳೆಯ ತೊಂಡೆಕಾಯಿ ಆದರೆ ಒಳ್ಳೆ ರುಚಿ ಆಗ್ತದೆ. ಅದು ಹಣ್ಣಾದರೆ ಅಷ್ಟೊಂದು ರುಚಿ ಆಗೋದಿಲ್ಲ, ಒಂದು ಸ್ವಲ್ಪ ಹುಳಿ ಬರ್ತದೆ. ಹಾಗಾಗಿ ಎಳೆಯ ತೊಂಡೆಕಾಯಿಗಳನ್ನು ಕೊಯ್ದುಕೊಳ್ತಾ ಇದ್ದೇನೆ. ನಮ್ಮಲ್ಲಿ ಒಂದು 4-5 ಪಪ್ಪಾಯಿ ಗಿಡ ಇದೆ. ದಿನಕ್ಕೊಂದೊಂದೇ ಹಣ್ಣು ಆಗ್ತಾ ಇರ್ತದೆ. ನೋಡಿ, ಇವತ್ತು ಒಂದು ಹಣ್ಣಾಗಿದೆ, ಅದನ್ನು ಸಹ ಒಟ್ಟಿಗೆ ಕೊಯ್ದುಕೊಂಡೆ. ಈ ಹಣ್ಣು ತೊಂಡೆಕಾಯಿ ಬೇಡ ನಮಗೆ. ತೊಂಡೆಕಾಯನ್ನು ಚೆನ್ನಾಗಿ ಕೊಯ್ದುಕೊಂಡು ನೋಡಿ, ಒಂದು 25-30 ತೊಂಡೆಕಾಯಿ ಕೊಯ್ದುಕೊಂಡೆ. ನಿಮಗೆ ಪುರ್ಸೋತುಂಟು ಅಂತಾದರೆ ಈ ಥರ ನೋಡಿ, ಕಡೆ ಕೊಡಿ ಎಲ್ಲ ಕಟ್ ಮಾಡಿಕೊಂಡು ಗುದ್ದಿಕೊಳ್ಬೋದು. ಇಲ್ಲ ಪುರ್ಸೋತಿಲ್ಲ ಅಂತ ಹೇಳಿದರೆ ಹಾಗೇ ಗುದ್ದಿಕೊಳ್ಬೋದು. ಬೆಳ್ಳುಳ್ಳಿ ಕೂಡ ಹಾಗೆ ಒಂದು ಪೂರ್ತಿಯಾಗಿ ಒಂದು ಗಡ್ಡೆಯನ್ನು ತಗೊಂಡಿದ್ದೇನೆ. ಬೆಳ್ಳುಳ್ಳಿಯನ್ನು ಹಾಗೆ ಪುರ್ಸೋತಿದ್ದರೆ ಸಿಪ್ಪೆ ತೆಗೆದು ಮಾಡಿ, ಇಲ್ಲದಿದ್ದರೆ ಪುರ್ಸೋತಿಲ್ಲ ಅಂತಾದರೆ ಸಿಪ್ಪೆಯನ್ನು ಹಾಗೆ ಗುದ್ದಿ ಹಾಗೆ ಕೂಡ ಮಾಡಿಕೊಳ್ಬೋದು. ಈಗ ನಿಮಗೆ ಯಾರ ಮೇಲೆಲ್ಲ ಸಿಟ್ಟುಂಟು ಅದನ್ನೆಲ್ಲ ಹೀಗೆ ಗುದ್ದಿ ಗುದ್ದಿ ತೀರಿಸ್ಕೊಳ್ಳಿ. ಅದನ್ನು ಹೀಗೆ ಜಜ್ಜಬೇಕು. ಅದನ್ನೆಲ್ಲ ತೊಂಡೆಕಾಯನ್ನು ಕೂಡ ಜಜ್ಜಿಕೊಳ್ಳೋದು. ಇದರಲ್ಲಿ ತೊಂಡೆಕಾಯಿ ಕಟ್ ಮಾಡಲಿಕ್ಕಿಲ್ಲ, ಇದರ ಸ್ಪೆಷಾಲಿಟಿಯೇ ಅದು. ಈ ಥರ ಎಲ್ಲ ತೊಂಡೆಕಾಯನ್ನು ಕೂಡ ಜಜ್ಜಿ ಪಲ್ಯ ಮಾಡುವಂತಹದ್ದು. ನಿಮಗೆ ಎಷ್ಟು ತೊಂಡೆಕಾಯಿ ಬೇಕು ಅಷ್ಟು ತೊಂಡೆಕಾಯನ್ನು ಕೂಡ ಇದೇ ಥರ ಜಜ್ಜಬೇಕು. ಉಪ್ಪು ಸ್ವಲ್ಪ ಚೆನ್ನಾಗಿ ಎಳೀಲಿ ಅಂತ ಆದರೆ ಸರಿಯಾಗಿ ಗುದ್ದಿಕೊಳ್ಬೇಕು. ಇಲ್ಲ ಅಂತಂದರೆ ಒಂದು ಸ್ವಲ್ಪ ಗುದ್ದಿಕೊಂಡ್ರೂ ಸಾಕು. ಸ್ವಲ್ಪ ಗುದ್ದಿದ್ರೆ ಎಂತ ಆಗ್ತದೆ ಅಂತ ಹೇಳಿದ್ರೆ, ಒಳಗಡೆ ಉಪ್ಪು ಎಳಿಲಿಕ್ಕೆ ಒಂದು ಸ್ವಲ್ಪ ಕಷ್ಟ ಆಗ್ತದೆ. ನಾವು ಇದನ್ನು ಕುಕ್ಕರಲ್ಲೆಲ್ಲ ಹಾಕಿ ಬೇಯಿಸೋದಿಲ್ಲ, ಹಾಗೆ ತುಂಬ ಹೊತ್ತೇನು ಬೇಯಿಸೋದಿಲ್ಲ ಇದನ್ನು. ಅದರಿಂದಾಗಿ ಒಂದು ಸ್ವಲ್ಪ ಜಾಸ್ತಿ ಗುದ್ದಿಕೊಂಡ್ರೆ ಒಳ್ಳೆಯದಾಗ್ತದೆ. ನಾನು ಹಾಗೆ ಎಲ್ಲವನ್ನು ಕೂಡ ಗುದ್ದಿ ಒಂದು ಪಾತ್ರೆಯಲ್ಲಿ ತೆಗೆದಿಟ್ಕೊಳ್ತಾ ಇದ್ದೇನೆ. ಈಗ ಒಂದು ಸ್ವಲ್ಪ ಕೋಪ ಬಾಕಿ ಉಳಿದಿದೆ ಅಂತಾದರೆ, ಈಗ ಉಳಿದಿರೋ ಕೋಪವನ್ನೆಲ್ಲ ನಿಮ್ಮ ಬೆಳ್ಳುಳ್ಳಿ ಮೇಲೆ ತೋರಿಸಿ. ಬೆಳ್ಳುಳ್ಳಿಯನ್ನು ಕೂಡ ಅದೇ ಥರ ಜಜ್ಜಿ ಹಾಕ್ಕೊಳ್ಳಿ. ಪುರ್ಸೋತಿದ್ರೆ ಸಿಪ್ಪೆ ಎಲ್ಲ ತೆಗೆದು ಕ್ಲೀನ್ ಮಾಡಿ ಹಾಕ್ಕೊಳ್ಳಿ. ಈಗ ಖಾರಕ್ಕೆ ಬೇಕಾದಷ್ಟು ಮೆಣಸು, ಒಂದು 7-8 ಮೆಣಸು ಹಾಕ್ಬೋದು ಅಂತ ಅವ್ರು ಹೇಳ್ತಾರೆ. ಬಟ್ ನನಗೊಂದು 4 ಸಾಕು ಅಂತ ಅನ್ನಿಸ್ತಿದೆ. ಯಾಕಂದರೆ ನಾನು ಈ ಸತಿ ತಂದ ಬ್ಯಾಡಗಿ ಮೆಣಸು ತುಂಬ ಖಾರ ಉಂಟು, ಹಾಗಾಗಿ 4 ಮೆಣಸು ಹಾಕ್ಕೊಂಡೆ. 8 ಮೆಣಸೆಲ್ಲ ಆರಾಮದಲ್ಲಿ ಹಾಕ್ಬೋದು ಅಂತ ನನಗೆ ಒಬ್ಬರು ಕೇಳಿದಾಗ ಹೇಳಿದರು. ಈಗ ಅಷ್ಟು ಕೆಲಸ ಆದಮೇಲೆ ನಮಗೆ ಬೇಕಾದ ಐಟಮ್ಗಳೆಲ್ಲ ರೆಡಿ ಆಯ್ತು. ಈಗ ಮೊದಲಿಗೆ ಬಾಣಲೆ ಇಟ್ಕೊಳ್ಬೇಕು. ಬಾಣಲೆ ಇಟ್ಕೊಂಡು ಒಂದು 3 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಬೇಕು. ಎಣ್ಣೆ ಹಾಕ್ಕೊಂಡು ಎಣ್ಣೆ ಬಿಸಿಯಾದ ನಂತರ ಒಂದು ಸ್ವಲ್ಪ ಸಾಸಿವೆ ಹಾಕ್ಕೊಳ್ಬೇಕು. ಸಾಸಿವೆ ಮಾತ್ರ, ಇಲ್ಲಿ ನಾವು ಬೇರೆ ಎಂಥ ಕೂಡ ಉಪಯೋಗಿಸೋದಿಲ್ಲ ಒಗ್ಗರಣೆಗೆ, ಬರೀ ಸಾಸಿವೆ ಮಾತ್ರ ಉಪಯೋಗಿಸ್ಕೊಳ್ಳೋದು. ಸಾಸಿವೆ ಹಾಕಿದ ನಂತರ ಸಾಸಿವೆ ಸಿಡಿದ ಮೇಲೆ ಬೆಳ್ಳುಳ್ಳಿಯನ್ನು ಹಾಕ್ಕೊಳ್ಳಿ. ಬೆಳ್ಳುಳ್ಳಿ 1 ಗಡ್ಡೆ ಬೆಳ್ಳುಳ್ಳಿ ಪೂರ್ತಿಯಾಗಿ ಹಾಕ್ಕೊಳ್ಬೋದು, ತುಂಬ ರುಚಿಯಾಗಿರ್ತದೆ. ಬೆಳ್ಳುಳ್ಳಿ ಎಷ್ಟು ಹಾಕ್ತೇವೆ ಅಷ್ಟು ರುಚಿಯಾಗಿರ್ತದೆ ಅದು. ಹಾಗೆಯೇ ಅದರ ನಂತರ ಬೆಳ್ಳುಳ್ಳಿ ಒಂದು ಸ್ವಲ್ಪ ಕೆಂಪಾದ ಮೇಲೆ ಬ್ಯಾಡಗಿ ಮೆಣಸನ್ನು ಸೇರಿಸ್ಕೊಂಡು, ಬ್ಯಾಡಗಿ ಮೆಣಸು ಕ್ರಿಸ್ಪ್ ಆದಮೇಲೆ ತೊಂಡೆಕಾಯಿಯನ್ನು ಹಾಕ್ಕೊಳ್ಳಿ. ತೊಂಡೆಕಾಯಿಗೆ 1/4 ಚಮಚ ಅರಶಿನ ಹುಡಿ, ಅರ್ಧ ಚಮಚ ಮೆಣಸಿನ ಹುಡಿ, ರುಚಿಗೆ ಬೇಕಾದಷ್ಟು ಉಪ್ಪು. ಇವಿಷ್ಟೇ ಇಲ್ಲಿ ಸಾಮಗ್ರಿಗಳು. ಇನ್ನು ಬೇರೆಂಥ ಸಾಮಗ್ರಿ ಕೂಡ ಇದಕ್ಕೆ ಹಾಕಲಿಕ್ಕಿಲ್ಲ. ಇದನ್ನು ಈಗ ಒಂದು 2 ನಿಮಿಷ ಈ ಥರ ನೋಡಿ ಎಣ್ಣೆಯಲ್ಲೇ ದೊಡ್ಡ ಉರಿಯಲ್ಲೇ ಇದನ್ನು ಫ್ರೈ ಮಾಡಿಕೊಳ್ಳಿ. ಒಂದು 2 ನಿಮಿಷ ಬಾಡಿಸೋದ್ರಿಂದ ಮಸಾಲೆಗಳೆಲ್ಲ ಚೆನ್ನಾಗಿ ಫ್ರೈ ಆಗ್ತದೆ. ನಾವು ಮೆಣಸಿನ ಹುಡಿ, ಅರಿಶಿನ ಹುಡಿ ಅಂತೆಲ್ಲ ಹಾಕಿದ್ದೇವೆ, ಉಪ್ಪು ಅದೆಲ್ಲ ಕೂಡ ಒಮ್ಮೆ ಚೆನ್ನಾಗಿ ಫ್ರೈ ಆಗ್ತದೆ. ಫ್ರೈ ಆದ ನಂತರ ಅದಕ್ಕೆ ಒಂದು 1/4 ಕಪ್ಪಷ್ಟು ನೀರು ಹಾಕ್ಕೊಂಡ್ರೆ ಸಾಕು. 1/4 ಕಪ್ಪಷ್ಟು ನೀರು ಹಾಕಿ ಅದನ್ನು ಮುಚ್ಚಳ ಮುಚ್ಚಿ ಬೇಯಿಸಬೇಕು. 1/4 ಕಪ್ ನೀರು ಹಾಕಿ ಸಣ್ಣ ಉರಿಯಲ್ಲೇ ಬೇಯಿಸಿ. ಅಷ್ಟೊತ್ತಿಗೆ ನೋಡಿ ಅದು ತೊಂಡೆಕಾಯಿಯ ನೀರು ಬಿಟ್ಕೊಳ್ತದೆ. ಅಡಿ ಹಿಡಿಯದ ಹಾಗೆ ಮಾತ್ರ ನಾವು 1/4 ಕಪ್ ನೀರು ಸೇರಿಸ್ಕೊಂಡದ್ದು. ಪೂರ್ತಿ ನೀರು ಆರುವವರೆಗೆ ಮ್ಯಾಕ್ಸಿಮಮ್ ಒಂದು 10 ನಿಮಿಷ ಬೇಕಾಗ್ತದೆ. ಮತ್ತು ನಿಮ್ಮ ಗಟ್ಟದ ತೊಂಡೆಕಾಯಿ ಅಂದರೆ ನಾವು ಆ ಪೇಟೆಯಿಂದ ತರುವ ತೊಂಡೆಕಾಯಿ ಅಂತಾದರೆ ಒಂದು ಸ್ವಲ್ಪ ಜಾಸ್ತಿ ಹೊತ್ತು ಬೇಕಾದಿತ್ತು. ನಾವಿದು ಮನೆಯಲ್ಲೇ ಬೆಳೆದ ಎಳೆಯ ತೊಂಡೆಕಾಯಿ ಆದ ಕಾರಣ ನನಗೆ 10 ನಿಮಿಷ ಸಾಕಾಯಿತು. ಸಣ್ಣ ಉರಿಯಲ್ಲೇ ಬೇಯಿಸ್ಕೊಳ್ಳಿ, ಆವಾಗ ಚೆನ್ನಾಗಿ ಬೇಯ್ತದೆ ಅದು. ಮತ್ತು ಒಳ್ಳೆ ಟೇಸ್ಟ್ ಕೂಡ ಆಗ್ತದೆ. ಬೆಳ್ಳುಳ್ಳಿಯ ಟೇಸ್ಟ್ ಎಲ್ಲ ತೊಂಡೆಕಾಯಿಗೆ ಎಳೆದು ತುಂಬ ರುಚಿಯಾಗಿರ್ತದೆ. ನಮ್ಮ ಕೊಂಕಣಿ ಸ್ಟೈಲ್ನ ತೊಂಡೆಕಾಯಿ ಪಲ್ಯ ತಳಸಣಿ ರೆಡಿ ಆಯಿತು. ತಂಡ್ಲೆ ತಳಸಣಿ ಅಂತೇಳಿ ಹೇಳ್ತಾರೆ ಇದಕ್ಕೆ. ಊಟದ ಜೊತೆಗೆ ತುಂಬ ಚೆನ್ನಾಗಿರ್ತದೆ ಇದು.